ಬೆಂಗಳೂರಿಂದ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಹಾಗೂ ಬಿಜಾಪುರಕ್ಕೆ 2.5ರಿಂದ 3 ದಿನದಲ್ಲಿ ಹೇಗೆ ಹೋಗ್ಬೋದು, ಸುಮಾರು 4,500 ರೂಪಾಯಿಗಳನ್ನ ಇಟ್ಕೊಂಡು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಯಶವಂತಪುರದಿಂದ ಬಾದಾಮಿಗೆ ಸಾಯಂಕಾಲ 6 ಗಂಟೆ 6:40 ಸಮಯಕ್ಕೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಹೊರಡುತ್ತೆ. ಇದನ್ನು ಹತ್ಕೊಂಡ್ರೆ ಸೀದಾ ಬೆಳಗ್ಗೆ 4:45ರಿಂದ 5 ಗಂಟೆ ಅಷ್ಟರಲ್ಲಿ ಬಾದಾಮಿಯಲ್ಲಿ ರೀಚ್ ಆಗಿರ್ತೀವಿ. ಈ ಟ್ರೈನ್ ಟಿಕೆಟ್ ಬೆಲೆ ಸುಮಾರು ಒಂದು 350 ರೂಪಾಯಿ ಆಗುತ್ತೆ. ಸುಮಾರು 10 ಗಂಟೆಗಳ ಟ್ರೈನ್ ಪ್ರಯಾಣದ ನಂತರ ನಾವು ಬಾದಾಮಿಗೆ ರೀಚ್ ಆಗ್ತೀವಿ. ಬಾದಾಮಿಗೆ ಹೋದ್ಮೇಲೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಬಾದಾಮಿ ಸ್ಟಾಪಲ್ಲಿ ಇಳಿದು ಸ್ಟೇಷನಿಂದ ಆಚೆ ಬಂದಿದ್ದ ಕೂಡಲೇ ಸುಮಾರಷ್ಟು ಆಟೋಗಳು ರೆಡಿಯಾಗಿ ನಿಂತಿರುತ್ತೆ. ಬಾದಾಮಿ ರೈಲ್ವೆ ಸ್ಟೇಷನಿಂದ ಬಾದಾಮಿ ಸಿಟಿ ಸೆಂಟರ್ಗೆ ಸುಮಾರು 4ರಿಂದ 4.5 ಕಿಲೋಮೀಟರ್ ಆಗುತ್ತೆ. ನಾವು ಆರಾಮಾಗಿ ಇಲ್ಲಿರೋ ಆಟೋಗಳಿಗೆ ಒಂದು 30ರಿಂದ 40 ರೂಪಾಯಿ ಕೊಟ್ಟರೆ ಸಿಟಿ ಸೆಂಟರ್ಗೆ ಕರ್ಕೊಂಡೋಗ್ಬಿಡ್ತಾರೆ. ಸಿಟಿ ಸೆಂಟ್ರಲ್ಲಿ ಸುಮಾರಷ್ಟು ಲಾಡ್ಜ್ಗಳು, ಹೋಟೆಲ್ಗಳಿರುತ್ತೆ. ಒಂದು ರೂಮ್ನ ತೊಗೋಬೋದು. ಆಲ್ಮೋಸ್ಟ್ ಒಂದು 800ರಿಂದ 1000 ರೂಪಾಯಿ, 1,500 ರೇಂಜಲ್ಲೇ ರೂಮ್ ಸಿಗುತ್ತೆ. ರೂಮ್ ಸಿಕ್ಕಿದ ಕೂಡಲೇ ಫ್ರೆಶ್ ಅಪ್ ಆಗಿ ಬೇಕಾದರೆ 1-2 ಗಂಟೆ ಮಲ್ಕೊಂಡು ನೆಕ್ಸ್ಟ್ ನಾವು ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬೋದು. ಬಾದಾಮಿ ಸಿಟಿಯಿಂದ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಸುಮಾರು 5.5 ಕಿಲೋಮೀಟರ್ ಆಗುತ್ತೆ. ಒಂದು 20-30 ರೂಪಾಯಿ ಕೊಟ್ಟರೆ ಆಟೋದಲ್ಲಿ ಶೇರ್ ಆಟೋ ಫೆಸಿಲಿಟಿಯಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ಇದು ದೇವಸ್ಥಾನದ ದಾರಿ ನಾನೇನು ತೋರಿಸ್ತಾ ಇದ್ದೀನಿ, ಹಾಗೆ ಅಲ್ಲೇ ಇರುವಂಥ ಒಂದು ಕಲ್ಯಾಣಿ. ಬನಶಂಕರಿ ದೇವಸ್ಥಾನಕ್ಕೆ ಮಹಾರಾಷ್ಟ್ರದಿಂದ ತುಂಬ ಜನ ಭಕ್ತರು ಬರ್ತಾರೆ, ಹತ್ತಿರ ಇರೋದ್ರಿಂದ. ಹಾಗೆ ಸುಮಾರು ಜನದ್ದು ಮನೆ ದೇವರು ಇದೇ ಆಗಿರುತ್ತೆ. ಹಾಗೆ ಬೆಂಗಳೂರಿಂದನೂ ಸುಮಾರು ಜನ ಬಂದಿದ್ದರು. ಕರ್ನಾಟಕದ ಸುತ್ತಮುತ್ತ ಸುಮಾರು ಜನ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾ ಇರ್ತಾರೆ. ದೇವಸ್ಥಾನದ ಸುತ್ತಮುತ್ತನೇ ಈ ಛತ್ರ, ಕೆಲವೊಂದು ಲಾಡ್ಜ್ಗಳಿದೆ. ಆದರೆ ಸಿಟಿ ಸೆಂಟ್ರಲ್ಲಿ ಲಾಡ್ಜ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಐಹೊಳೆ, ಪಟ್ಟದಕಲ್ಗೆಲ್ಲ ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ಈ ದೇವಸ್ಥಾನದ ಸುತ್ತಮುತ್ತನೇ ಹಲವಾರು ಅಂಗಡಿಗಳಿದೆ. ಅಲ್ಲೇ ನಮಗೆ ನಿಂಬೆಹಣ್ಣು, ಕಡ್ಡಿ, ಕರ್ಪೂರ, ಬಾಳೆಹಣ್ಣೆಲ್ಲ ಸಿಗುತ್ತೆ. ಅದನ್ನು ತಗೊಂಡು ನಾವು ಪೂಜೆ ಮಾಡ್ಬೋದು. ದೇವಸ್ಥಾನದ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ, ಇಷ್ಟಷ್ಟೇ. ಆಚೆಯಿಂದ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಅದು ಮಾತ್ರ ರೆಕಾರ್ಡ್ ಮಾಡ್ಬೋದು. ದೇವಿ ದೇವಸ್ಥಾನ ಆಗಿರೋದ್ರಿಂದ ಮಂಗಳವಾರ ಹಾಗೆ ಶುಕ್ರವಾರ ತುಂಬಾ ರಶ್ ಇರುತ್ತೆ. ಇಲ್ಲಿ ನೋಡಿಕೊಂಡು ಪ್ಲ್ಯಾನ್ ಮಾಡಿ. ದರ್ಶನ ಆದಮೇಲೆ ಆಚೆ ಇಲ್ಲೇ ನಾವು ತಿಂಡಿ ತಿನ್ಕೋಬೋದು. ಲೋಕಲ್ಸ್ ಮನೆಯಲ್ಲಿ ರೊಟ್ಟಿಯನ್ನು ಮಾಡಿ ಫ್ರೆಶ್ ಆಗಿ ಪಲ್ಯ, ರೊಟ್ಟಿ ತಂದುಕೊಡ್ತಾರೆ. ಒಂದು 30ರಿಂದ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಟ್ಟು ಒಂದು 50 ರೂಪಾಯಿ ಒಳಗಡೆ ನಮ್ಮ ತಿಂಡಿ ಆಗೋಗುತ್ತೆ. ರೊಟ್ಟಿ, ಸ್ಮೂತ್ ರೊಟ್ಟಿ, ಖಡಕ್ ರೊಟ್ಟಿ, 1-2 ಥರ ಪಲ್ಯ, ಮೊಸರು, ಚಟ್ನಿ ಪುಡಿ ಹಾಕಿ ಕೊಡ್ತಾರೆ. ಇದಷ್ಟೇ ಆಪ್ಷನ್ ಅವೈಲೇಬಲ್ ಇರುತ್ತೆ. ಇದು ಬೇಡ ಅನ್ನೋರು ಸಿಟಿ ಸೆಂಟ್ರಿಗೆ ಹೋದರೆ ಹಲವಾರು ಹೋಟ್ಲಿರುತ್ತೆ. ದೋಸೆ, ಇಡ್ಲಿ, ಮಾಮೂಲಿ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಸಿಗುತ್ತೆ. ಬನಶಂಕರಿ ದರ್ಶನ ಮುಗಿಸ್ಕೊಂಡು ನಾನು ಹೊರಟಂಥ ಮುಂದಿನ ಜಾಗ ಪಟ್ಟದಕಲ್ಲು. ಬಾದಾಮಿ ಸಿಟಿ ಸೆಂಟ್ರಿಂದ ಪಟ್ಟದಕಲ್ಲಿಗೆ ಸುಮಾರು ಒಂದು 22 ಕಿಲೋಮೀಟರ್ ಆಗುತ್ತೆ. ಪ್ರತಿ ಗಂಟೆಗೆ ಒಂದೊಂದು ಡೈರೆಕ್ಟ್ ಬಸ್ ಇರುತ್ತೆ. ಸೀದಾ ನಾವು ಬಾದಾಮಿ ಸಿಟಿ ಸೆಂಟ್ರಿಂದ ಪಟ್ಟದಕಲ್ಲು ಈ ಟೆಂಪಲ್ ಕಾಂಪ್ಲೆಕ್ಸ್ ಏನಿದೆ ಅದ್ರ ಮುಂದೆನೇ ಸ್ಟಾಪ್ ಕೊಡ್ತಾರೆ. ಒಳಗಡೆ ಬಂದು ಸ್ಕ್ಯಾನ್ ಮಾಡಿ ಟಿಕೆಟ್ನ ತೊಗೋಬೋದು ಅಥವಾ ಹಾಗೇನೂ ತೊಗೋಬೋದು. ಡಿಜಿಟಲಿ ಪೇಮೆಂಟ್ ಮಾಡಿದ್ರೆ ನಮಗೆ 5 ರೂಪಾಯಿಯಷ್ಟು ಡಿಸ್ಕೌಂಟ್ ಕೊಡ್ತಾರೆ. ಸ್ಕ್ಯಾನ್ ಮಾಡಿದ ಕೂಡಲೇ ಬರೋ QR ಕೋಡ್ನ ನಾವಿಲ್ಲಿ ತೋರಿಸಿ ನಮ್ಮ ಎಂಟ್ರಿಯನ್ನು ಮಾಡ್ಕೋಬೋದು. ಇಂಡಿಯನ್ ನ್ಯಾಷನಲ್ಸ್ಗೆ ಚಾರ್ಜಸ್ ಬಂದು 40 ರೂಪಾಯಿ, ಫಾರಿನರ್ಸಿಗೆ ಸುಮಾರು 600 ರೂಪಾಯಿ ಇರುತ್ತೆ. ಡಿಜಿಟಲಿ ಪೇ ಮಾಡಿದ್ರೆ 5 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಇದು ಟೆಂಪಲ್ ಕಾಂಪ್ಲೆಕ್ಸ್ ಒಳಗಡೆಗೆ ಇದ್ದಂಥ ಎಂಟ್ರಿ. ಮಲಪ್ರಭಾ ನದಿಯ ಎಡದಂಡೆಯಲ್ಲಿರುವಂಥದ್ದು ಈ ಪಟ್ಟದಕಲ್ಲು ದೇವಸ್ಥಾನಗಳ ಸಮುಚ್ಚಾಲಯ. ಇದು ಚಾಲುಕ್ಯರ ಸಾಂಸ್ಕೃತಿಕ ರಾಜಧಾನಿಯಾಗಿತ್ತು. ಪಟ್ಟದಕಲ್ಲು ಬಾದಾಮಿಯಿಂದ 22 ಕಿಲೋಮೀಟರ್ ಹಾಗೂ ಐಹೊಳೆಯಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವಂಥ ದೇವಸ್ಥಾನಗಳನ್ನ ಉತ್ತರ ಭಾರತ, ದಕ್ಷಿಣ ಭಾರತ ಹಾಗೂ ಚಾಲುಕ್ಯರ ಶೈಲಿಯಲ್ಲಿ ಕಟ್ಟಲಾಗಿದೆ. ಪಟ್ಟದಕಲ್ಲು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಲಿಸ್ಟ್ ಆಗಿರುವಂಥ ಒಂದು ಹೆರಿಟೇಜ್ ಪ್ಲೇಸ್. ಚಾಳುಕ್ಯ ರಾಜರು ಬಾದಾಮಿಯಲ್ಲಿ ತಮ್ಮ ಆಳ್ವಿಕೆ ನಡೆಸ್ತಾ ಇದ್ರು. ಅವರ ಪಟ್ಟಾಭಿಷೇಕ ಆಗ್ತಾ ಇದ್ದಿದ್ದು ಇದೇ ಪಟ್ಟದಕಲ್ಲಲ್ಲಿ. ಹಾಗಾಗಿ ಈ ಹೆಸರನ್ನು ಪಟ್ಟದಕಲ್ಲು ಅಂತ ಬಂದಿದೆ ಅಂತಲೂ ಹೇಳ್ತಾರೆ. ಮಲಪ್ರಭಾ ನದಿ
ದಕ್ಷಿಣ ವಾಹಿನಿಯಿಂದ ಉತ್ತರ ವಾಹಿನಿಯಾಗಿ ಹರಿಯೋದು ಇದೇ ಪಟ್ಟದಕಲ್ಲಿನಲ್ಲಿ. ಇದರಲ್ಲಿ ಸಿಗೋ ಅಂಥ ಪವಿತ್ರ ಜಲದಿಂದ ಪಟ್ಟಾಭಿಷೇಕ ಮಾಡಿಕೊಂಡ್ರೆ ರಾಜರು ದಿಗ್ವಿಜಯವನ್ನು ಸಾಧಿಸಿ ಅವ್ರ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ಬೋದು ಅನ್ನೋ ನಂಬಿಕೆ ಚಾಲುಕ್ಯ ರಾಜರಲ್ಲಿತ್ತು. ಹಾಗಾಗಿ ಅವರು ಯಾವಾಗಲೂ ಯಾವುದೇ ರಾಜ ಆಗಲಿ ಅವರ ಪಟ್ಟಾಭಿಷೇಕವನ್ನು ಪಟ್ಟದಕಲ್ಲಿನಲ್ಲೇ ಮಾಡ್ತಾಯಿದ್ರು. ಪಟ್ಟದಕಲ್ಲಲ್ಲಿ ನಾವು ಹೋಗ್ತಾ ಇರೋ ಮೊದಲನೇ ದೇವಸ್ಥಾನ ಬಂದು ಕಾಡಸಿದ್ದೇಶ್ವರ ದೇವಾಲಯ ಅಂತ. ಕ್ರಿಸ್ತಶಕ ಸುಮಾರು 8ನೇ ಶತಮಾನದ ಈ ದೇವಾಲಯ ಪೂರ್ವಾಭಿಮುಖವಾಗಿದೆ. ಇದು ನಾಗರ ಶೈಲಿಯಲ್ಲಿದೆ. ಒಳಗಡೆ ಹೋಗೋಣ. ಇದು ಪ್ರವೇಶ ದ್ವಾರ. ಇದು ದೇವಸ್ಥಾನದ ಒಳಭಾಗ. ನೀವಿಲ್ಲಿ ಗಮನಿಸಬಹುದು, ದೇವಸ್ಥಾನದಲ್ಲಿ 2 ಕಿಟಕಿ ಇದೆ. ಇದು ಸ್ವಸ್ತಿಕ್ ಆಕಾರದಲ್ಲಿದೆ. ಹಾಗೆ ಒಳಗೆ ಹೋಗ್ತಾ ಇದು ದೇವಸ್ಥಾನದ ಪ್ರವೇಶ ದ್ವಾರ. ಇಲ್ಲಿ ಯಾವುದೇ ರೀತಿಯಾದಂತಹ ಪೂಜೆ ಮಾಡಿರೋದು ಕಂಡು ಬರ್ತಿಲ್ಲ. ಇದು ಒಂದು ಶಿವನ ವಿಗ್ರಹ ಇದೆ, ಚೌಕಾಕಾರವಾಗಿದೆ. ಹಾಗೆ ಈ ಹಿಂದೆ ಬರ್ತಾ ನೋಡಿದ್ರೆ ಈ ಪ್ರವೇಶ ದ್ವಾರದಲ್ಲಿ ಶಿವ ಪಾರ್ವತಿ ಮತ್ತು ಎಡಕ್ಕೆ ಬಲಕ್ಕೆ ವಿಷ್ಣು ಮತ್ತೆ ಬ್ರಹ್ಮನನ್ನ ನಾವು ಗಮನಿಸ್ಬೋದು. ಹಾಗೆ ಈ ಪೂರ್ತಿಯಾದಂಥ ದೇವಸ್ಥಾನದಲ್ಲಿ ಒಂದೇ ಒಂದು ಪಿಲ್ಲರ್ ಸಹ ಇಲ್ಲ. ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಗೋಡೆಗಳನ್ನ ಕಟ್ಕೊಂಡು ಹೋಗಿರೋವಂಥದ್ದು. ದೇವಸ್ಥಾನದ ಹೊರಭಾಗ ಈ ರೀತಿ ಇರುತ್ತೆ. ಕಾಡಸಿದ್ದೇಶ್ವರ ದೇವಸ್ಥಾನ ಪಟ್ಟದಕಲ್ಲು. ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಬಂದ್ರೆ ಸುಮಾರು ಕೆತ್ತನೆಗಳನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ನಾವು ಹೋಗ್ತಾ ಇರುವಂತ 2ನೇ ದೇವಸ್ಥಾನ ಇದು ಜಂಬುಲಿಂಗ ದೇವಾಲಯ. ಪಟ್ಟದಕಲ್ನ ರಕ್ತಪುರ ಅಂತಾನೂ ಕರೀತಾ ಇದ್ರು. ಇಲ್ಲಿ ಸುಮಾರು 10 ದೇವಸ್ಥಾನಗಳಿದೆ ಪಟ್ಟದಕಲ್ಲಲ್ಲಿ. ಈ ಕಾಂಪ್ಲೆಕ್ಸ್ ಅಲ್ಲಿರೋದು ಬರೀ 8 ದೇವಸ್ಥಾನ. ಈ ಕಾಂಪ್ಲೆಕ್ಸ್ ಇಂದ ಆಚೆಗಡೆಗೆ ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ಒಂದು ದೇವಸ್ಥಾನ ಸಿಗುತ್ತೆ, ಮತ್ತು 1 ಕಿಲೋಮೀಟರ್ ಅಷ್ಟು ದೂರ ಹೋದ್ರೆ ಒಂದು ಜೈನ ದೇವಾಲಯ ಸಿಗುತ್ತೆ. ಇಲ್ಲಿರೋ 8 ದೇವಸ್ಥಾನಗಳಲ್ಲಿ 7 ದೇವಸ್ಥಾನಗಳಲ್ಲಿ ಪೂಜೆ ಮಾಡಲ್ಲ, 1ರಲ್ಲಿ ಮಾತ್ರ ಪೂಜೆ ಮಾಡ್ತಾರೆ. ಗಳಗನಾಥ ದೇವಾಲಯ ನೋಡ್ಬೋದು. ಸುಮಾರು ಬೃಹದಾಕಾರವಾಗಿ ಇದೆ ಈ ದೇವಾಲಯ. ಸುಮಾರು 8ನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆ ಇದು ಬಂದು ಸಹ ಪೂರ್ವಾಭಿಮುಖವಾಗಿದೆ, ನಗರ ಶೈಲಿಯಲ್ಲಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು ದೊಡ್ಡದಾದಂತಹ ಸಭಾ ಮಂಟಪ ಇದೆ. ಹಾಗೂ ಲಿಂಗು ಸುಮಾರಷ್ಟು ದೊಡ್ಡದಿದೆ. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೋ ಜಾಗದಲ್ಲೂ ಸಹ ಈ ರೀತಿ ಕೆತ್ತನೆಗಳಿದೆ. ಹಾಗೆ ನಾವು ಈ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಸಹ ಬರಬಹುದು. ಸುಮಾರಷ್ಟು ದೊಡ್ಡದಾದಂತಹ ಕಿಟಕಿ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿದ್ದಾರೆ. ಹಾಗೆ ಇದು ನಾಗರ ಶೈಲಿಯಲ್ಲಿದೆ ಅಂತ ಹೇಳಲಾಗುತ್ತೆ. ನಾಗರ ಶೈಲಿ ಉತ್ತರ ಭಾರತದ ವಾಸ್ತುಶಿಲ್ಪದಲ್ಲಿ ಬರುವಂಥ ಒಂದು ಶೈಲಿ. ಒಡಿಸ್ಸಾದ ಪೂರಿ ಜಗನ್ನಾಥ, ಕೊನಾರ್ಕ್ನ ಸೂರ್ಯ ದೇವಾಲಯ ಇದೆಲ್ಲವೂ ಈ ನಾಗರ ಶೈಲಿಯಲ್ಲಿ ಕಟ್ಟಲಾಗಿದೆ. ಹರಿತಾ ಹೋದರೆ ಸುಮಾರಷ್ಟು ದೇವಾಲಯಗಳು ಕಾಣುತ್ತೆ ನಮಗೆ. ನಾವೀಗ ಮುಗಿಸಿರುವಷ್ಟು ಕೇವಲ 4 ಅಷ್ಟೇ. ಇನ್ನೊಂದು ದೊಡ್ಡ ದೇವಾಲಯ ಕಾಣಿಸ್ತಾ ಇದೆ. ಅದರ ಎದುರುಗಡೆ ಇರುವಂತಹ ನಂದಿಯ ಮುಖ ಭಂಗಗೊಳಿಸಲಾಗಿದೆ.
ಇದು ಸಂಗಮೇಶ್ವರ ದೇವಾಲಯ. ಇದು ಸಹ ಸುಮಾರು 8ನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಪೂರ್ವಾಭಿಮುಖವಾಗಿದೆ. ಇದು ದ್ರಾವಿಡ ಶೈಲಿಯಲ್ಲಿದೆ. ಚಾಲುಕ್ಯ ವಿಜಯಾದಿತ್ಯನ ಹೆಸರಲ್ಲಿ ವಿಜಯೇಶ್ವರ ಎಂಬುದಾಗಿ ಇದರ ಲಿಂಗ ಪ್ರತಿಷ್ಠಾಪಿತವಾಗಿದೆ. ಪಟ್ಟದಕಲ್ಲಿನಲ್ಲಿ ಕಲ್ಲುಗಳನ್ನು ಬಳಸಿ ಕಟ್ಟಿದ ಅತಿ ಪ್ರಾಚೀನ ಚಾಲುಕ್ಯ ದೇವಾಲಯ ಇದು. ಇಲ್ಲಿ ಗಮನಿಸಬಹುದು, ಈ ದೇವಾಲಯ ಸ್ತಂಭಗಳನ್ನು ಒಳಗೊಂಡಿದೆ. ಮುಖಮಂಟಪದಲ್ಲಿ ಸ್ತಂಭಗಳಿದೆ. ಹಾಗೆ ಪ್ರದಕ್ಷಿಣಾ ಪಥವಿರುವಂತಹ ಒಂದು ಗರ್ಭಗುಡಿ ಇದೆಯಂತೆ. ಒಳಗಡೆ ಹೋಗಿ ನೋಡೋಣ. ಈಶ್ವರ ದೇವಾಲಯದ ಪ್ರವೇಶ ದ್ವಾರ ಈ ರೀತಿ ಇರುತ್ತೆ. ಗಮನಿಸಬಹುದು, ಸಭಾಮಂಟಪದಲ್ಲಿ ಸ್ತಂಭಗಳಿದೆ. ಹಾಗೆ ಸುಮಾರಷ್ಟು ಬಾವಲಿಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಹಾಗೆ ದೇವ್ರ ಸುತ್ತ ಪ್ರದಕ್ಷಿಣೆ ಬರೋಕ್ಕೂ ಸಹ ದ್ವಾರ ಇದೆ. ಇದು ಸಂಗಮೇಶ್ವರ ದೇವಸ್ಥಾನದ ಹೊರಭಾಗ. ಮೇಲೊಂದು ಕಳಶದ ಮಂಟಪದ ರೀತಿ ಸಹ ಕಾಣಿಸ್ತಾ ಇದೆ, ಆದರೆ ಅದು ಅಷ್ಟು ಕ್ಲಿಯರ್ ಆಗಿಲ್ಲ. ಹಾಗೆ ಇಲ್ಲಿ ಸಹ ಗಮನಿಸಬಹುದು, ಸುಮಾರು ಶಿವಲಿಂಗಗಳು ಹಾಗೆ ಇದೆ. ಬಹುಶಃ ಇದೆಲ್ಲ ಸಣ್ಣ ಸಣ್ಣ ದೇವಸ್ಥಾನ ಇದ್ದಿರಬಹುದು. ದೇವಾಲಯಗಳ ಸಮುಚ್ಚಯ ನಮ್ಗೆ ಹೀಗೆ ಕಾಣಿಸುತ್ತೆ. ಅರ್ಜುನ ದೇವಾಲಯ. ಇದನ್ನ 2ನೇ ವಿಕ್ರಮಾದಿತ್ಯನ ಕಿರಿಯ ರಾಣಿ ಹಾಗೂ ಲೋಕ ಮಹಾದೇವಿ ಅಂತ ಕರೆಯಲ್ಪಡುವ ತ್ರೈಲೋಕ ಮಹಾದೇವಿಯು ನಿರ್ಮಿಸಿದ್ದಾಳೆ. ಈ ದೇವಾಲಯ ಪಕ್ಕದಲ್ಲಿ ವಿರೂಪಾಕ್ಷ ದೇವಾಲಯದ ಅನೇಕ ಅಂಶಗಳನ್ನು ಒಳಗೊಂಡಿದೆ. ನಾವು ದೇವಾಲಯದ ಸುತ್ತ ಬಂದಾಗ ಗಮನಿಸಬಹುದಿತ್ತು. ದೇವಾಲಯದ ಪ್ರವೇಶ ದ್ವಾರ. ಹೀಗೆ ನಾವು ಎಂಟರ್ ಆಗ್ತೀವಿ ಮಲ್ಲಿಕಾರ್ಜುನ ದೇವಾಲಯದ ಒಳಗೆ. ಇಲ್ಲೂ ಸಹ ಗಮನಿಸಬಹುದು, ಭಿನ್ನವಾಗಿರುವಂತಹ ಬಸವಣ್ಣ ದೇವಸ್ಥಾನದ ಮುಂಭಾಗದಲ್ಲಿ. ಹಾಗೆ ದೇವಸ್ಥಾನದ ಸುತ್ತ ಈ ರೀತಿ ಇದೆ. ಇದು ಸಹ ಪೂರ್ವಾಭಿಮುಖವಾಗಿದೆ. ಸುಮಾರು ಕೆತ್ತನೆಗಳನ್ನು ಗಮನಿಸಬಹುದು ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ. ಹಾಗೆ ಇದರಲ್ಲಿ ಪೂಜೆ ಮಾಡಬಹುದು ಅಂತ ಕಾಣುತ್ತೆ. ಹೌದು, ಸುಮಾರಷ್ಟು ದೊಡ್ಡದಿದೆ. ದೇವಸ್ಥಾನದ ಒಳಗಡೆ ಎಲ್ಲ ಸ್ತಂಭಗಳು, ಸ್ತಂಭಗಳ ಮೇಲೆ ಕೆತ್ತನೆಗಳು. ಇಲ್ಲಿ ಪೂಜೆ ಮಾಡುವಂತ ಶಿವಲಿಂಗ ಇರೋ ಕಾರಣ ದೇವಸ್ಥಾನದ ಬಾಗಿಲುಗಳನ್ನೆಲ್ಲ ನವೀಕರಿಸಿದ್ದಾರೆ. ಹಾಗೆ ಅಲ್ಲಿ ಗಮನಿಸಬಹುದು ಎತ್ತರವಾದಂತಹ ಗೋಪುರ. ಹೀಗೆ ಇಲ್ಲಿ ನಾವು ಒಂದಷ್ಟು ನಂಬರ್ಗಳನ್ನ ನೋಡ್ಬೋದು. ಬಹುಶಃ ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡಿ ಇದನ್ನು ರಿನೋವೇಟ್ ಮಾಡಬೇಕಾದ್ರೆ ಈ ನಂಬರಿಂಗ್ಸ್ನ ಯೂಸ್ ಮಾಡಿರಬಹುದು.
ನೋಡ್ಬೋದು, ಇದು ವಿರೂಪಾಕ್ಷ ದೇವಾಲಯ. ಇದನ್ನು ಸಹ 2ನೇ ವಿಕ್ರಮಾದಿತ್ಯನ ಧರ್ಮಪತ್ನಿ ಲೋಕಮಹಾದೇವಿ ನಿರ್ಮಾಣ ಮಾಡಿರೋದು. ತನ್ನ ಗಂಡ ಪಲ್ಲವರ ವಿರುದ್ಧ ಸಾಧಿಸಿದಂತಹ ವಿಜಯದ ನೆನಪಿಗಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾಳೆ ಅಂತ ಇಲ್ಲಿ ದಾಖಲೆಗಳಿದೆ. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ 2 ಶಾಸನಗಳನ್ನು ನೋಡ್ಬೋದು. ದೇವಸ್ಥಾನದ ಒಳಗೆ ಹೋಗಿ ನೋಡೋಣ. ಹಾಗೆ ಪೂಜೆ ಮಾಡುವಂಥ ಏಕೈಕ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯನ ಬಿಟ್ಟರೆ ಮುಖ್ಯ ದೇವಾಲಯ ಇದು. ಇಲ್ಲಿಗೆ ಎಲ್ಲ ದೇವಾಲಯಗಳು ಮುಗಿತು. ಈ ಪ್ರವೇಶ ದ್ವಾರದಿಂದ ಹೊರ ನಡೆದ್ರೆ ನಮಗೆ ಒಂದು ನದಿ ಕಾಣಿಸುತ್ತೆ, ನೋಡೋಣ ಬನ್ನಿ. ಅದೇ ಮಲಪ್ರಭಾ ನದಿ. ಆದರೆ ಜನ ಅದನ್ನು ಬಯಲು ಶೌಚಾಲಯ ಮಾಡ್ಕೊಂಡಿದ್ರು. ತುಂಬ ದಾರಿ ಪೂರ್ತಿ ಕೆಟ್ಟದಾಗಿತ್ತು. ನಾನು ಇಲ್ಲಿಗೆ ವಿಡಿಯೋನ ರೆಕಾರ್ಡ್ ಮಾಡೋದನ್ನ ನಿಲ್ಲಿಸಿ ಪಕ್ಕದಲ್ಲೇ ಇದ್ದಂಥ ದೇವಸ್ಥಾನಕ್ಕೆ ಹೊರಟೆ. ಇದು ಪಾಪನಾಥ ದೇವಾಲಯ. ಪಟ್ಟದಕಲ್ಲು ದೇವಾಲಯಗಳ ಸಮುಚ್ಚಾಲಯದಿಂದ ಹೊರಗಿದೆ. ಬನ್ನಿ ನೋಡೋಣ. ಸುಮಾರು 2 ಗಂಟೆ ಬೇಕಾಯಿತು ನನಗೆ ಈ ದೇವಸ್ಥಾನಗಳನ್ನೆಲ್ಲ ಸೆಲ್ಫ್ ಸ್ಟಡಿ ಮಾಡಿಕೊಂಡು ನೋಡೋಕ್ಕೆ. ಗೈಡ್ನ ತೊಗೊಂಡ್ರೆ ಬಹುಶಃ ಇನ್ನೂ ಬೇಗ ಆಗ್ಬೋದು, ಇನ್ನೂ ಡೀಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಸಿಗ್ಬೋದು. ಇದಾದ ನಂತರ ಈ ದೇವಸ್ಥಾನದ ಪಕ್ಕನೇ ಇದ್ದಂಥ ಒಂದು ಮೆಸ್ಗೆ ನಾನು ಊಟಕ್ಕೆ ಬಂದೆ. ನಾನು ತಿಂದಿದ್ದು ಈ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಊಟ. ಇಲ್ಲೇ ಬಿಸಿ ಬಿಸಿಯಾಗಿ ಸೌದೆ ಒಲೆಯಲ್ಲಿ ರೊಟ್ಟಿನ ತಟ್ಬಿಟ್ಟು ಊಟಕ್ಕೆ ಕೊಟ್ಟರು. ಭಾಳನೇ ರುಚಿಕರವಾದಂಥ ಊಟಗಳು ಈ ಮೆಸ್ಸಲ್ಲಿ ಸಿಗುತ್ತೆ, ಸುಮಾರು 80 ರೂಪಾಯಿಗೆ. ಐಹೊಳೆಯ ಪ್ರವೇಶ ದ್ವಾರ. ಐಹೊಳೆಯ ದುರ್ಗಾ ಟೆಂಪಲ್ ಹತ್ರ ನಾವು ಬಂದಿದ್ದೀವಿ. ಐಹೊಳೆ ಸುತ್ತಮುತ್ತ ಸುಮಾರಷ್ಟು ಜಾಗಗಳಿದೆ, ಆದರೆ ಪ್ರವಾಸಿಗರಿಗೆ ಓಪನ್ ಆಗಿರುವಂಥದ್ದು ಕೆಲವೊಂದು ಈ ದುರ್ಗಾ ಟೆಂಪಲ್ಲು ಬಿಟ್ಟರೆ ಕೆಲವೊಂದು ಸಣ್ಣ ಸಣ್ಣ ಮಾನ್ಯುಮೆಂಟ್ಸ್ ಈ ಥರ. ಅಲ್ಲೊಂದು ಬೆಟ್ಟ ಕಾಣಿಸ್ತದೆ, ಆ ಬೆಟ್ಟದ ಮೇಲಂತೂ ಸುಮಾರಷ್ಟಿದೆ. ಬಟ್ ಆದರೆ ಅಲ್ಲಿ ಪ್ರವಾಸಿಗರಿಗೆ ಹೋಗೋಕ್ಕೆ ಇಲ್ಲ ಅಂತ ಅನಿಸುತ್ತೆ. ಐಹೊಳೆಯಿಂದ ಪಟ್ಟದಕಲ್ಲಿಗೆ ಸುಮಾರು 13 ಕಿಲೋಮೀಟರ್ ಆಗುತ್ತೆ. ಇಲ್ಲೂ ಅಷ್ಟೇ ಗಂಟೆಗೆ ಒಂದೊಂದು ಬಸ್ ಇರುತ್ತೆ. ಇಲ್ಲ ಅಂದರೆ ಶೇರ್ ಆಟೋದಲ್ಲಿ ನಾವು ಪಟ್ಟದಕಲ್ಲಿಂದ ಐಹೊಳೆಗೆ ರೀಚ್ ಆಗ್ಬೋದು. ಐಹೊಳೆಯಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದು ಇದೊಂದು ದುರ್ಗಾ ಟೆಂಪಲ್ಲು, ಹಾಗೆ ಇದೇ ಕಾಂಪೌಂಡಲ್ಲಿರುವಂಥ ಒಂದು ಹೆರಿಟೇಜ್ ಮ್ಯೂಸಿಯಂ. ಅದು ಬಿಟ್ಟರೆ ಸಣ್ಣ ಪುಟ್ಟ ಅಲ್ಲಲ್ಲೇ ಸುಮಾರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ. ಬಟ್ ಐಹೊಳೆಯಲ್ಲಿ ಮುಖ್ಯವಾಗಿ ನೋಡೋಕ್ಕಿರುವಂಥದ್ದು ಇದು 2 ಮಾತ್ರ. ಐಹೊಳೆಯಲ್ಲಿರುವಂಥ ಈ ಟೆಂಪಲ್ನ ನೋಡಿಕೊಂಡು ಪುನಃ ವಾಪಸ್ ಇಲ್ಲೇ ಬಸ್ ಸಿಗುತ್ತೆ ಬಾದಾಮಿಗೆ. ವಾಪಸ್ ಬಂದು ನಮ್ಮ ಹೋಟೆಲ್ ಅಥವಾ ಲಾಡ್ಜ್ ಏನು ಮಾಡಿರ್ತೀವಿ ಅದರಲ್ಲಿ ಸ್ಟೇ ಮಾಡಿ ಇವತ್ತಿಂದು ನೈಟ್ನ ಕಳಿಬೋದು. ನೆಕ್ಸ್ಟ್ ಡೇ ಬಾದಾಮಿನ ಬೆಳಗ್ಗೆನೇ ಹೋಗಿ ನೋಡಿದ್ರೆ ಬಿಸಿಲಿಲ್ಲದೆ ಇರೋ ಟೈಮಲ್ಲಿ ಚೆನ್ನಾಗಿರುತ್ತೆ ಸನ್ರೈಸ್ ಆಗುವಾಗ. ಬಾದಾಮಲ್ಲಿ ಸುಮಾರಷ್ಟು ಖಾನಾವಳಿಗಳಿರುತ್ತೆ. ರಾತ್ರಿ ಊಟ ಅಲ್ಲೇ, ರೊಟ್ಟಿ ಊಟ. ಬೆಳಗ್ಗೆ ಎದ್ದು ರೂಮ್ ಚೆಕ್ಔಟ್ ಮಾಡಿ ಒಂದು ಅರ್ಧ ದಿನ ನಾವು ಬಾದಾಮಿ ಗುಹಾಂತರ ದೇವಾಲಯಗಳನ್ನ ನೋಡಿಕೊಂಡು ವಾಪಸ್ ಬಿಜಾಪುರಕ್ಕೆ ಹೋಗ್ಬೋದು. ಇದು ಬಾದಾಮಿ ಗುಹಾಂತರ ದೇವಾಲಯ ಇರುವಂಥ ಟಿಕೆಟ್ ಕೌಂಟರ್. ಇಲ್ಲೂ ಅಷ್ಟೇ ಡಿಜಿಟಲಿ ಪೇಮೆಂಟ್ ಮಾಡಿದ್ರೆ ನಮಗೆ 5 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ.
ಟಿಕೆಟ್ ಪ್ರೈಸ್ ಸುಮಾರು ಒಂದು 25 ರೂಪಾಯಿ ಇದೆ. ಬಾದಾಮಿಯ ಗುಹಾಂತರ ದೇವಾಲಯಗಳಿಗೆ ಬಂದಿದ್ದೀವಿ. ಇದು ಮೊದಲನೇ ಗುಹೆ. ಇದರ ಎಂಟ್ರೆನ್ಸ್ ಹೇಗಿದೆ ಅಂತ ನೋಡೋಣ. ಬಾದಾಮಿಗೆ ಇದ್ದಂಥ ಹಳೆ ಹೆಸರು ಏನು ಅಂತ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ 4 ಗುಹಾಂತರ ದೇವಾಲಯಗಳಿದೆ. 3 ಹಿಂದೂಗಳಿಗೆ ಹಾಗೂ 1 ಜೈನರಿಗೆ ಸೇರಿದ್ದು. ಇದು ಮೊದಲನೇ ಗುಹಾಲಯ. ಈಶ್ವರನಿಗೆ ಸಂಬಂಧಪಟ್ಟಂಥದ್ದು. ಹಲವಾರು ಹಿಂದೂ ದೇವರುಗಳ ಶಿಲ್ಪಗಳನ್ನ ನಾವು ಇದರಲ್ಲಿ ನೋಡ್ಬೋದು. ಯಾರಾದರೂ ಗೈಡ್ನ ತೊಗೊಂಡು ಬಂದರೆ ಇದು ತುಂಬಾ ಅನುಕೂಲ ಆಗಿರುತ್ತೆ, ಎಕ್ಸ್ಪ್ಲನೇಷನ್ಗೆ ಆಗಲಿ ಅಥವಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಅದರ ಗೈಡ್ ಚಾರ್ಜಸ್ ಒಬ್ಬರಿಗೆ ತೊಗೋಬೇಕು ಅಂದರೆ 1000 ರೂಪಾಯಿ ಮೇಲಿರುತ್ತೆ. ನಿಮಗೆ ಓಕೆ ಅನಿಸಿದ್ರೆ ಅಥವಾ ಗ್ರೂಪಲ್ಲಿದ್ದರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಗೈಡ್ನ ತೊಗೊಂಡು ನೀವು ಈ ಬಾದಾಮಿ ಆಗಿರಲಿ, ಐಹೊಳೆ ಆಗಿರಲಿ, ಪಟ್ಟದಕಲ್ಲನ್ನ ನೋಡಿ ಅಂತ. ಹಾಗೆ ಇಲ್ಲಂತೂ ಸಿಕ್ಕಾಪಟ್ಟೆ ಕೋತಿ ಕಾಟ ಇದೆ. ಹುಷಾರಾಗಿರಿ. ಮೊಬೈಲು, ಕ್ಯಾಮ್ರಾ, ಪರ್ಸ್ನೆಲ್ಲ ಕೇರ್ಫುಲ್ಲಾಗಿ ಇಟ್ಕೊಂಡು ನೋಡಬೇಕಾಗತ್ತೆ. ಸಾಫ್ಟ್ ರೆಡ್ ಸ್ಯಾಂಡ್ಸ್ಟೋನ್ ಕ್ಯಾಟಗರಿಗೆ ಸೇರಿರುವಂತಹ ಕಲ್ಲುಗಳು ಇವು. ಹಾಗಾಗಿ ಇಲ್ಲಿ ಗುಹೆನ ಕೊರಿಯೋಕ್ಕಾಗಲಿ ಅಥವಾ ಕೆತ್ತನೆ ಮಾಡೋಕ್ಕಾಗಲಿ ತುಂಬಾ ಚೆನ್ನಾಗಿರುವಂಥದ್ದು. ಯಾವ ಸ್ಕೂಲ್ ನೀವೆಲ್ಲ? ಒಂದೇ ದಿನ ಟ್ರಿಪ್ಪ? ಎಷ್ಟು ದಿನ ಟ್ರಿಪ್ಪು? ಸುಮಾರು 6ನೇ 7ನೇ ಶತಮಾನದಲ್ಲೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಕಟ್ಟಿರುವಂಥ ಈ ಕೆರೆ ಹೆಸರು ಅಗಸ್ತ್ಯರ ಕೆರೆ ಅಂತ, ಅಗಸ್ತ್ಯ ಲೇಕ್ ಅಂತ ಕರೀತಾರೆ. ಇವತ್ತಿಗೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ಬಟ್ಟೆ ಒಗೆದು ಗಲೀಜು ಮಾಡಿ ಈ ನೀರು ತುಂಬಾ ಗಲೀಜಾಗಿದೆ. ಆದರೆ 5ರಿಂದ 6ನೇ ಶತಮಾನದಲ್ಲಿ ಇದರಲ್ಲಿ ಹಲವಾರು ಆಯುರ್ವೇದಿಕ್ ಪ್ರಾಪರ್ಟೀಸ್ ಇದ್ದಂಥ ನೀರಾಗಿತ್ತು. ಈ ನೀರನ್ನ ಯಾರಾದರೂ ತಮ್ಮ ಸ್ಕಿನ್ ಮೇಲೆ ಹಾಕ್ಕೊಂಡ್ರೆ ಎಷ್ಟೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ, ಸ್ಕಿನ್ ಡಿಸೀಸ್ ಇದ್ದರೂ ಕ್ಯೂರ್ ಆಗ್ತಾ ಇತ್ತು ಅಂತ ನಂಬಿಕೆ ಇತ್ತು ಅವತ್ತಿನ ಕಾಲದಲ್ಲಿ. ಈಗಿಲ್ಲಿ ನೋಡ್ತಾ ಇರುವಂಥದ್ದು ನೀವು 4ನೇ ಗುಹಾಲಯ. 2ನೇದು ಹಾಗೂ 3ನೇ ಗುಹಾಲಯದ ಫುಟೇಜ್ ನನ್ನ ಹತ್ರ ಮಿಸ್ ಆಗಿದೆ. Indo Islamic architecture mosque. Bahamani Sultana, Bijapur Ali Adil Shahi. Bahamani Sultana sir, Bijapur Ali Adil Shahi, Vijayapura this sir. उनमें एक गवर्नर होकर नेमक होता है सर. One person is a governor. Name of Siddiq Sheikh Malik Abdul Aziz. Come back in Badami. This one mosque sir. Indo-Islamic architecture sir. No, it is an entrance sir. Muslims Waqf Board, Archaeological Department, also the High Court in case sir. Yes sir. No, is entrance. White color also the using, also the prayer also here to judge sir. This is not. नहीं sir. नहीं छोड़ता. देखिए सर, नेचुरल केव कोई भी निर्माण नहीं किया है. अपने आप से ऐसा उद्भव है सर. नेचुरल. ಇದು 4ನೇ ಗುಹಾಲಯ, ಜೈನ ಗುಹಾಲಯ. ಇದರ ಒಳಗಡೆ ಹಲವಾರು ಜೈನ ತೀರ್ಥಂಕರರನ್ನು ಕೆತ್ತಲಾಗಿದೆ. ಈ ಬಾದಾಮಿ ಗುಹೆಗಳು ಅಂತ ಏನಿದೆ, ಗುಹಾಂತರ ದೇವಾಲಯಗಳು, ಇದು ಇಡೀ ಭಾರತದಲ್ಲಿರುವಂಥ 2ನೇ ಅತಿ ದೊಡ್ಡ ಗುಹಾಂತರ ದೇವಾಲಯಗಳು. ಅಂದರೆ ಒಂದೇ ಒಂದು ದೊಡ್ಡ ಬೆಟ್ಟದಲ್ಲಿ ಕೆತ್ಕೊಂಡು ಮಾಡಿರುವಂಥ ದೇವಸ್ಥಾನಗಳು. ಮೊದಲನೇದಾಗಿ ಬರುವಂಥದ್ದು ಅಜಂತಾ ಎಲ್ಲೋರಾ ಕೇವ್ಸ್. ಈ ಗುಹಾಂತರ ದೇವಾಲಯದಿಂದ ಆಚೆ ಬಂದರೆ ನಮಗೆ ಅಗಸ್ತ್ಯ ಲೇಕ್ ಹಾಗೆ ಬಾದಾಮಿಯ ಇನ್ನೊಂದು ಸುತ್ತಿನ ಕೋಟೆ ಕಾಣಿಸುತ್ತೆ. ಅಲ್ಲಿ ಅಪ್ಪರ್ ಶಿವಾಲಯ ಮತ್ತು ಲೋವರ್ ಶಿವಾಲಯ ಅಂತ 2 ಜಾಗ ಇದೆ. ಇಲ್ಲಿ ನೋಡ್ತಾ ಇರೋದು ಕೆರೆ ನೀರು ತುಂಬಿದಾಗ ಹಾದಿ ಹೋಗೋವಂಥ ಒಂದು ಜಾಗ. ನೀರು ಕಡಿಮೆ ಇರೋದ್ರಿಂದ ನಾವು ಈ ಕೆರೆ ಪಕ್ಕಕ್ಕೆ ನಡ್ಕೊತಾ ಹೋಗ್ಬೋದು. ನಾನು ಆಲ್ರೆಡಿ ಇವಾಗ ಕೇವ್ಸ್ ಎಲ್ಲ ನೋಡಿ ಕೆಳಗಡೆಗೆ ಬಂದು ನಡ್ಕೊಂಡು ಕೆರೆ ಪಕ್ಕಕ್ಕೆ ಬಂದಿದ್ದೀನಿ. ಈ ಕೆರೆ ಪಕ್ಕಕ್ಕೆ ಸೀದಾ ಹಾದು ಹೋದರೆ ಅಪ್ಪರ್ ಶಿವಾಲಯ, ಲೋವರ್ ಶಿವಾಲಯಕ್ಕೆ ಒಂದು ಸಣ್ಣ ಟ್ರೆಕ್ ಇದೆ. ಹತ್ತದ ನಾವು ಆ ಕಡೆಗೆ ಹೋಗ್ಬೋದು. ಅಪ್ಪರ್ ಶಿವಾಲಯ, ಲೋವರ್ ಶಿವಾಲಯದಿಂದ ಗುಹೆಗಳನ್ನ ನೋಡ್ಬೋದು. ಗುಹೆಗಳಿಂದ ಅಪ್ಪರ್ ಶಿವಾಲಯ, ಲೋವರ್ ಶಿವಾಲಯ ಕಾಣಿಸುತ್ತೆ. ಹಾಗೆ ಇಲ್ಲಿ ದೂರಕ್ಕೆ ಕಾಣಿಸ್ತಾ ಇರುವಂಥದ್ದು ಭೂತನಾಥ ದೇವಸ್ಥಾನ. ಕೆರೆ ಪಕ್ಕದಲ್ಲೇ ನಡ್ಕೊಂಡು ಹೋದರೆ ಈ ಗುಡಿ ಸಿಗತ್ತೆ. ಇದರ ಹೆಸರು ಹುಚ್ಚಮಲ್ಲಿ ಗುಡಿ ಅಂತ. ಕ್ಲೋಸ್ ಆಗಿತ್ತು ಇದು. ಕೇವ್ಸ್ ಎದುರುಗಡೆ ಇರೋ ಜಾಗದಲ್ಲಿ ಬಂದರೆ ಇಲ್ಲಿ ಅಪ್ಪರ್ ಶಿವಾಲಯ, ಲೋವರ್ ಶಿವಾಲಯ ಹಾಗೂ ಸಿಟಿ ವ್ಯೂ ಇರುವಂಥ ಒಂದು ಕೋಟೆ ಇದೆ. ಹಾಗೆ ಇಲ್ಲಿ ಒಳಗಡೆ ಒಂದು ಮ್ಯೂಸಿಯಂ ಕೂಡ ಇದೆ. ಹಲವಾರು ಶಿಲ್ಪಕಲೆಗಳನ್ನೆಲ್ಲ ಇದ್ರೊಳಗಡೆ ಇಟ್ಟಿದ್ದಾರೆ. ನೋಡ್ಬೋದು ನಾವು. ಒಂದು ಎಂಟ್ರಿ ಫೀಸ್ ಇರುತ್ತೆ, ಅದನ್ನು ತೊಗೊಂಡು. ಇದು ಅಪ್ಪರ್ ಶಿವಾಲಯ, ಲೋವರ್ ಶಿವಾಲಯ ಹಾಗೆ ಕೋಟೆ ಮೇಲಕ್ಕೆ ಹೋಗುವಂಥ ಟ್ರೆಕ್ಕಿಂಗ್ ರೋಡ್.
ಇಲ್ಲಿಂದ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆವರೆಗೂ ಆಗುತ್ತೆ. ನಾನು ಟೈಮ್ ಸರಿಯಾಗಿ ಲೆಕ್ಕ ಇಡಲಿಲ್ಲ. ಹೋದರೆ ನಾವು ಒಂದು ಒಳ್ಳೆ ಸಿಟಿ ವ್ಯೂ ಹಾಗೆ ಒಂದು ಏನ್ಷಿಯಂಟ್ ಫೋರ್ಟ್ನ ಇದ್ರೊಳಗಡೆ ನೋಡ್ಬೋದು. ನೀವಿಲ್ಲಿ ಏನು ಜಾಗ ನೋಡ್ತಾ ಇದ್ದೀರಾ, ಇದನ್ನು ವೀರಮದಕರಿ ಮೂವಿಯಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಯಾವ ಸೀನು ಅಂತ ನೆನಪಾದರೆ ಕಮೆಂಟ್ ಮಾಡಿ. ಟೈಮ್ 12:15 ರೀ. ಅಲ್ಲಲ್ಲೇ ಗಾರ್ಡ್ಗಳನ್ನ ಕೂರಿಸಿರ್ತಾರೆ. ಯಾಕಂದರೆ ಇದು ಕೇವ್ಸ್ ಅಲ್ವಾ, ಅಂದರೆ ಹೇಳೋಕ್ಕಾಗಲ್ಲ ಸೇಫ್ಟಿ ಹೆಂಗಿರುತ್ತೆ ಅಂತ. ಸೊ ಗಾರ್ಡ್ಸ್ ಇರೋದ್ರಿಂದ ನಾವು ಆರಾಮಾಗಿ ಸೆಕ್ಯೂರ್ಡಾಗಿ ಒಬ್ಬರೇ ಇದ್ರೂ ನೋಡ್ಕೊಂಡು ಬರ್ಬೋದು. ಈ ಸೀನ್ ಇದೆ ಲಾಸ್ಟಲ್ಲಿ ವೀರಮದಕರಿ ಮೂವಿಲಿ. ಈ ಸ್ಪಾಟಲ್ಲಿ ಯಾವುದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಈ ಸೀನ್ನ. ಇದು ಲೋವರ್ ಶಿವಾಲಯ. ಕ್ರಿಸ್ತಶತಕ ಸುಮಾರು 6ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ. ಬಾದಾಮಿ ಚಾಲುಕ್ಯರ ಆರಂಭ ಕಾಲದಲ್ಲಿ ದ್ರಾವಿಡ ಶೈಲಿಯಲ್ಲಿ ಈ ದೇವಾಲಯನ ನಿರ್ಮಿಸಲಾಗಿದೆ ಅಂತ ಇಲ್ಲಿ ಡೀಟೇಲ್ಸ್ ಇದೆ. ಹಾಗೆ ಇದು ಸುತ್ತ ನೋಟ. ಸ್ವಲ್ಪ ಮುಂದೆ ಹೋದರೆ ಬಾದಾಮಿ ಗುಹಾಂತರ ದೇವಾಲಯ ಏನು ಕೇವ್ಸ್ ಇತ್ತು, ಅದು ಅಗಸ್ತ್ಯ ಲೇಕು ಎಲ್ಲದರದ್ದು ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಹಾಗೆ ಹೊಸ ನಗರ, ಹಳೆ ನಗರ. ಬನ್ನಿ ಲೋವರ್ ಶಿವಾಲಯದ ಒಳಗೆ ಹೇಗಿದೆ ಅಂತ ನೋಡೋಣ. ಒಂದು ಡ್ಯೂಪ್ಲೆಕ್ಸ್ ಟೆಂಪಲ್ ಥರ ಕಾನ್ಸೆಪ್ಟ್ ಇದು. ಯಾವುದೇ ರೀತಿಯಾದಂತಹ ವಿಗ್ರಹ ಇಲ್ಲ. ಹೀಗೆ ಬಂದರೆ ದೇವಸ್ಥಾನದ ಹೊಸ ಬಾದಾಮಿ ನಗರ ದೇವಸ್ಥಾನದ ಮೇಲ್ಭಾಗ. ಹಾಗೆ ಅಲ್ಲೊಂದು ಕೋಟೆ ಸಹ ನೋಡ್ಬೋದು. ಬಹುಶಃ ಇದು ಕೆನಾನ್ ರೀತಿ ಯೂಸ್ ಮಾಡಿರ್ಬೋದು ಅನಿಸುತ್ತೆ. ಅಲ್ಲಿ ಮೇಲೆ ಕಾಣಿಸ್ತಿರೋವಂಥದ್ದು ಅಪ್ಪರ್ ಶಿವಾಲಯ. ಬಹುಶಃ ಮೇಲೆ ಹತ್ತು ಹೋದರೆ ನಮಗೆ ಲೋವರ್ ಶಿವಾಲಯ ಕೆಳಗಡೆ ಭಾಗದಿಂದ ಕಾಣಿಸುತ್ತೆ. ಇಲ್ಲೊಂದು ಬಹುಶಃ ಕೋಟೆ ಇದ್ದಿರ್ಬೋದು. ನೋಡೋಣ ಏನಿದೆ ಅಂತ. ಒಟ್ಟು ಬಾದಾಮಿಗೆ ಬಂದು ಅಪ್ಪರ್ ಶಿವಾಲಯ ಲೋವರ್ ಶಿವಾಲಯ ಹತ್ತಬೇಕು ಅಂದರೆ ಗಟ್ಟಿಯಾಗಿರೋ ಗ್ರಿಪ್ ಇರೋ ಚಪ್ಪಲಿ, ಹೊಟ್ಟೆ ತುಂಬ ಊಟ ಎರಡೂ ಇರಬೇಕು. ಗುಹೆಗಳನ್ನ ಕಾಣ್ಬೋದು. ಬಹುಶಃ ಕೋಟೆ ರಸ್ತೆಯಿಂದ ಇದು ನಮಗೆ ಒಂದು ಕೋಟೆ ಸರ್ಕಲ್ ಆಕಾರದಲ್ಲಿ ಕಾಣಿಸುತ್ತೆ. ಆಗಸ್ಟ್ 15ನೇ ತಾರೀಕು
ಒಬ್ಬರು ಜಸ್ಟಿಸ್ ಅಲ್ಲ ಕೋರ್ಟಿಂದ ಜಡ್ಜಿ ಯಾರೋ ಬಂದು ಇಲ್ಲಿ ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾರೆ ಅಂತ ನಮ್ಮ ಗೈಡ್ ಹೇಳಿದ್ರು. ಸೊ ವಾಚ್ ಟವರ್ ಇರ್ಬೋದು ಇದು. ನೋಡೋಣ ಬನ್ನಿ ಪ್ರತಿಯೊಂದು ವಾಚ್ ಟವರಲ್ಲಿ ವ್ಯೂ ಹೇಗಿದೆ ಅಂತ. ಈ ಕಡೆಯಿಂದ ಸಿಟಿ ವ್ಯೂ, ಲೋವರ್ ಶಿವಾಲಯ, ಬಾದಾಮಿ ಕೇಸು. ಹಾಗೆ ಮುಂದೆ ಬಂದರೆ ಒಳ್ಳೆ ಗಾಳಿ ಜೊತೆಗೆ ಬರೀ ಸಿಟಿ, ಹಾಗೆ ಮೇನ್ ರೋಡ್ ಕೂಡ ಕಾಣಿಸುತ್ತೆ. ಬಾದಾಮಿ ಬಸ್ ಸ್ಟ್ಯಾಂಡ್ ಈ ಕಡೆ ವ್ಯೂ ಇಂದ. ಬಹುಶಃ ನಾನು ಸ್ಟೇ ಮಾಡಿದ ಹೋಟೆಲ್ ಕೂಡ ಅಲ್ಲೇ ಇದೆ, ಸನ್ ಡಿಲಕ್ಸ್ ಅಂತ. ಈ ಕಡೆಯಿಂದ ಬಾದಾಮಿ ಬೆಟ್ಟಗಳು ಸಾಲು. ಅರ್ಬನೈಸೇಷನ್. ಈ ಕಡೆ ಭಾಳ ಒಳ್ಳೆ ವ್ಯೂ ಸಿಗುತ್ತೆ ನಮಗೆ. ಆವಾಗಲೇ ನಾವು ಹೋಗಿದ್ದು ಅಲ್ಲಿ. ಬಹುಶಃ ವಾಚ್ ಟವರ್ ಇರ್ಬೋದು. ಅಪ್ಪರ್ ಶಿವಾಲಯ ಹೋಗ್ತಾ ಇದ್ದೀವಿ. ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಣ. ಈ ರೀತಿ ಒಂದು ವ್ಯೂ ಇದೆ. ಬಹುಶಃ ಮದಕರಿ ನಾಯಕ ಶೂಟಿಂಗ್ ಮಾಡಿರೋ ಸ್ಪಾಟ್ ಅಂತ ತೋರಿಸಿದ್ನಲ್ಲ, ಅದರದ್ದು ಮೇಲ್ಭಾಗ ಇದು. ಈ ಎರಡು ಸಂಧಿಗಳ ಮಧ್ಯೆ ಆ ದಾರ ಇಳಿಸಿರೋ ಸೀನು, ಹಗ್ಗದಲ್ಲಿ ಬಿದ್ದಿರೋ ಸೀನು ಆಗಿದೆ. ಅಲ್ಲಿ ಪ್ರದಕ್ಷಿಣೆ ಹಾಕೋಣ. ಸುಂದರವಾದ ಕೆತ್ತನೆಗಳನ್ನ ಗಮನಿಸ್ಬೋದು. ಆವಾಗಲೇ ಕಂಡಂತಹ ಲೋವರ್ ಶಿವಾಲಯ ಅಪ್ಪರ್ ಶಿವಾಲಯದಿಂದ ಇಲ್ಲೊಂದು ಮಂಟಪದ ಜಾಗ ಇದೆ, ಮಿಸ್ ಆಯಿತು, ಹೇಗೆ ಅಂತ ಗೊತ್ತಿಲ್ಲ. ಓಕೆ, ಇಲ್ಲಿಂದಾನೇ ನೋಡ್ಕೊಳ್ಳೋಣ. ಸನ್ ಟೈಪ್. ಬೆಟ್ಟದಿಂದ ಕೆಳಗಡೆ ಇಳಿದು ಬಂದು ಎಡಗಡೆಗೆ ಹೋದರೆ ಭೂತನಾಥ ದೇವಾಲಯ ಹಾಗೂ ಕಪ್ಪೆ ಅರಬಟ್ಟನ ಶಾಸನ ಇರುವಂಥ ಜಾಗ ಸಿಗತ್ತೆ. ಕಪ್ಪೆ ಅರಬಟ್ಟನ ಶಾಸನ ಅಂತ ಇಲ್ಲಿ ಬೋರ್ಡ್ ಹಾಕಿದಾರಷ್ಟೇ, ಆದರೆ ಅದು ಎಲ್ಲಿದೆ ಏನು ಅಂತ ಈ ರೋಡಲ್ಲಿ ಹೋದಾಗ ಸರಿಯಾಗಿ ಕಾಣಿಸ್ಲಿಲ್ಲ. ಅಲ್ಲೊಂದು ಡೆಡ್ ಎಂಡ್ ಅಷ್ಟೇ ಇತ್ತು. ಸೊ ನಾನು ಅದು ನೋಡೋಕ್ಕಾಗಲಿಲ್ಲ, ವಾಪಸ್ ಬಂದೆ. ಅಲ್ಲೊಂದು ಸಣ್ಣ ಬೆಟ್ಟ ಇತ್ತು, ಅದ್ರ ಮೇಲೆ ಹತ್ತಿದ್ರೆ ಏನಾದರೂ ಕಾಣಿಸ್ಬೋದಾ ಅಂತ ನೋಡಿದಾಗ ಏನೂ ಕಾಣಿಸ್ಲಿಲ್ಲ. ವಾಪಸ್ ಬರುವಾಗ ನನಗೆ ಬಾದಾಮಿ ಕೇವ್ ಟೆಂಪಲ್ದೇ ವ್ಯೂ ಸಿಕ್ತು. ಮತ್ತೆ ಈಗ ಹೋಗ್ತಾ ಇರೋದು ಭೂತನಾಥ ದೇವಸ್ಥಾನಕ್ಕೆ. ಕೇವ್ಸಿಂದ ನಮಗೊಂದು ದೇವಸ್ಥಾನ ಕಾಣಿಸ್ತಲ್ಲ, ಅದೇ ದೇವಸ್ಥಾನ. ಈ ಕೆರೆ ಪಕ್ಕದಲ್ಲೇ ನಡ್ಕೊಂಡು ಹೋದರೆ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೋದು. ಆ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂಥ ಪೂಜೆ ಮಾಡಲ್ಲ. ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಸ್ಟ್ ಒಂದು ಟೂರಿಸ್ಟ್ ಸ್ಪಾಟ್ ಥರ ಇದೆ ಅಷ್ಟೇ ಅದು. ಇದು ನಾವು ನೋಡ್ಬೋದಾದಂಥ ಕೊನೆಯ ಜಾಗ ಭೂತನಾಥ ದೇವಾಲಯ. ಓವರಾಲ್ ನನಗೆ ಬಾದಾಮಿನ ನೋಡೋಕ್ಕೆ ಸುಮಾರು ಅರ್ಧ ದಿನದಷ್ಟು ಟೈಮ್ ಆಯಿತು. ಇದಾದಮೇಲೆ ಊಟ ಮುಗಿಸಿ ಸಾಯಂಕಾಲ 4:15 ಬಿಜಾಪುರಕ್ಕೆ ಟ್ರೈನ್ನ ಹತ್ಕೊಂಡ್ರೆ ಸುಮಾರು 2 ಅವರ್ ಪ್ರಯಾಣ ಮಾಡಿದ ನಂತರ ಬಾದಾಮಿಯಿಂದ 2-2.5 ಗಂಟೆಗೆ ನಾವು ಬಿಜಾಪುರಕ್ಕೆ ತಲುಪ್ತೀವಿ. ಬಿಜಾಪುರದಲ್ಲಿ ಒಂದು ಹೋಟೆಲ್ ತೊಗೊಂಡು ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಕೆಲವೊಂದು ಜಾಗಗಳನ್ನ ನೋಡ್ತೀವಿ. ಯಾವ್ದ್ಯಾವುದು ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ ಎದ್ದ ಕೂಡಲೇ ಬಿಜಾಪುರದಲ್ಲಿ ಫಸ್ಟು
ಈ ಒಂದು 85 ಅಡಿ ಎತ್ತರ ಇರುವಂಥ ಒಂದು ಶಿವನ್ ಸ್ಟ್ಯಾಚು ಇದೆ, ಅದಕ್ಕೆ ಬರ್ಬೋದು. ಬಿಜಾಪುರ ಸಿಟಿ ಸೆಂಟ್ರಿಂದ ಈ ಜಾಗಕ್ಕೆ ಆಟೋ ಸಿಗುತ್ತೆ, ಒಂದು 50-60 ರೂಪಾಯಿ ಕೊಟ್ಟರೆ ಆರಾಮಾಗಿ ಕರ್ಕೊಂಡು ಬಂದು ಬಿಡ್ತಾರೆ. ಇದು ಒಂದು 7:15 ಓಪನ್ ಆಗುತ್ತೆ ಅನಿಸುತ್ತೆ, ನಂಗೆ ಟೈಮಿಂಗ್ ಮರ್ತೋಗಿದೆ. ಫಸ್ಟ್ ಬಂದರೆ ಈ ಒಂದು ಶಿವ ಸ್ಟ್ಯಾಚುನ ನೋಡಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸುಮಾರು ಒಂದು 8:15 ಅಷ್ಟರಲ್ಲಿ ಶಿವ ಸ್ಟ್ಯಾಚುನ ನೋಡಿಕೊಂಡು ವಾಪಸ್ ಮತ್ತೆ ಆಟೋ ತೊಗೊಂಡು ಗೋಲ್ ಗುಂಬಸ್ಗೆ ಬಂದರೆ ಗೋಲ್ ಗುಂಬಸ್ ಓಪನ್ ಆಗಿರುತ್ತೆ. ಗೋಲ್ ಗುಂಬಸ್ನ ಮಾರ್ನಿಂಗ್ ವ್ಯೂ, ಲೋಕಲ್ ಜನ ವಾಕ್ ಮಾಡೋದನ್ನ ಗಮನಿಸ್ಬೋದು. ಗೋಲ್ ಗುಂಬಸ್ ನಾವು ಅಂದ್ಕೊಂಡಿರೋ ಅಂಥದ್ದು ಒಂದೇ ಒಂದು ಬಿಲ್ಡಿಂಗ್ ಅಂತ, ಆದರೆ ಇಲ್ಲಿ ಇರೋವಂಥದ್ದು ಗುಂಬಸ್ ಹಿಂಭಾಗಕ್ಕಿದೆ ನಾವು ನೋಡೋ ಅಂಥದ್ದು. ಆದರೆ ಒಟ್ಟು 3 ಬಿಲ್ಡಿಂಗ್ ಬರುತ್ತೆ. ಮುಂಭಾಗಕ್ಕಿರೋವಂಥದ್ದು ಈ ಬಿಲ್ಡಿಂಗು, ಇದನ್ನು ಮ್ಯೂಸಿಯಮ್ಮಾಗಿ ಕನ್ವರ್ಟ್ ಮಾಡಿದ್ದಾರೆ. ನೆಕ್ಸ್ಟು 2ನೇದು ಒಂದು ರೀತಿ ಎಂಟ್ರೆನ್ಸ್ ಥರ ಇದೆ, ಅದಾದಮೇಲೆ ಸಿಗೋವಂಥದ್ದು ಗೋಲ್ ಗುಂಬಸ್. ಬನ್ನಿ ಹೋಗೋಣ ಎಂಟ್ರೆನ್ಸ್ ಒಳಗಡೆ. ನಾನು ಆಲ್ರೆಡಿ ಮೊದಲನೇ ಎಂಟ್ರೆನ್ಸ್ ಪಾಸ್ ಮಾಡಿದ್ದೀನಿ, ಈಗ ಹೋಗ್ತಾ ಇರೋದು 2ನೇ ಎಂಟ್ರೆನ್ಸ್. ಹಾಗೆ ಗೋಲ್ ಗುಂಬಸ್ ಸುತ್ತಮುತ್ತ ನಾನು ಬೆಳಗ್ಗೆ 8 ಗಂಟೆಗೆ ಬಂದಿರೋ ಕಾರಣ ನಂಗೆ ಸುಮಾರು ನವಿಲುಗಳೆಲ್ಲ ಕಾಣಿಸ್ತಾ ಇದೆ. ಕ್ಯಾಮ್ರಾ ಝೂಮ್ ಮಾಡಿದ್ರೆ ನೋಡ್ಬೋದು ನವಿಲೆಲ್ಲ ಇದೆ. ನವಿಲು, ಪ್ಯಾರಕೀಟ್ಸ್. ಇದು 2ನೇ ದ್ವಾರ. ಈ ದ್ವಾರದ ಒಳಗೆ ಹೋದರೆ ಮುಖ್ಯವಾದಂಥ ಗೋಲ್ ಗುಮ್ಮಟ ಕಾಣಿಸೋವಂಥದ್ದು. ಸಾಮಾನ್ಯವಾಗಿ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ. ನಾರ್ಮಲಿ ನಮ್ಮ ಸ್ಕೂಲ್ಗಳಿಂದನೂ ಕರ್ಕೊಂಡು ಹೋಗಿರ್ತಾರೆ. ನಿಮ್ಗೆ ಯಾರಿಗಾದ್ರೂ ಸ್ಕೂಲಲ್ಲಿ ಗೋಲ್ ಗುಂಬಸ್, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಹೋಗಿದ್ದು ನೆನಪಿದ್ರೆ ಕಮೆಂಟ್ ಮಾಡಿ. ಓ ಸಾರಿ. ಗೋಲ್ ಗುಂಬಸ್ಸು ವಿಸ್ಪರಿಂಗ್ ಗ್ಯಾಲರಿ ಒಳಗಡೆ ಇದ್ದೀನಿ. ನನ್ನ ಮಾತು ಬಹುಶಃ ಎಕೋ ಆಗ್ತಾ ಇರ್ಬೋದು, ನೋಡೋಣ. ಮತ್ತೊಂದು ಸಲ ಕೂಗ್ತೀನಿ. ಒಂದು ಸಲ ಕೂಗಿದ್ದು ಸುಮಾರು ಸಲ ಕೂಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನೋಡೋಣ ಹೇಗಿದೆ ಅಂತ. ಹಲೋ, ಮೇಲೆ ನೋಡ್ಬೋದು ಇದು ಗುಂಬಸ್ನ ಕೆಳಭಾಗ. ಏನು ಗೋಪುರ ಕಾಣುತ್ತೆ ನಮಗೆ ಆಚೆಯಿಂದ, ಅದರ ಕೆಳಭಾಗ ಈ ರೀತಿ ಇದೆ. ಹಾಗೆ ಇಲ್ಲಿ ನೋಡೋ ಅಂಥದ್ದು ಸಮಾಧಿಗಳು. ಆದರೆ ಗೈಡ್ ಹೇಳೋ ಪ್ರಕಾರ ಇದು ಯಾವುದೂ ಒರಿಜಿನಲ್ ಸಮಾಧಿ ಅಲ್ಲ. ಒರಿಜಿನಲ್ ಸಮಾಧಿ ಇದ್ರ ಒಳಗಡೆ ಇದೆ ಅಂತ ಹೇಳ್ತಾರೆ. ಕಾಣಿಸಲ್ಲ, ಇದ್ರ ಒಳಗಡೆ ಇದೆ ಅಂತ ಹೇಳ್ತಾರೆ. ಗೋಲ್ ಗುಂಬಸ್ನ ಹಿಂಭಾಗ. ಈ ಮಿನಾರ್ಗಳ ಒಳಗೆ ಹೋದರೆ ನಾವು ಮೇಲೆ ಹೋಗ್ತೀವಿ ಅಂತ ಇದೆ. ಸೊ ಇಲ್ಲಿ ಮೆಟ್ಲುಗಳಿದೆ. ಸರ್ ಇದು ಎಂಟ್ರಿನಾ ಎಕ್ಸಿಟಾ? ಹೊರಗಡೆನಾ? ಆ ಕಡೆ ಹೋಗ್ಬೇಕಾ? ಈ ರೀತಿಯಾದಂಥ ದೊಡ್ಡ ದೊಡ್ಡ ಮೆಟ್ಲುಗಳನ್ನ ಹತ್ಕೊಂಡು ಸುಮಾರು 7 ಫ್ಲೋರ್ ಮೇಲೆ ಹೋದ್ಮೇಲೆ ನಮಗೆ ಮುಖ್ಯವಾದ ಗೋಲ್ ಗುಂಬಸ್ ಕಾಣಿಸುತ್ತೆ. ಇಲ್ಲಿ ಒಬ್ಬರು ಗೈಡು ಗೋಲ್ ಗುಂಬಸ್ ಒಳಗಡೆ ಆ ವಿಸ್ಪರಿಂಗ್ ಏನಾಗುತ್ತಲ್ಲ ಅದ್ರದ್ದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಸ್ಕರ ನಮ್ಮನ್ನೆಲ್ಲ ಕರೆದು ಒಂದು ಲೈನಲ್ಲಿ ನಿಲ್ಲಿಸಿದ್ರು. ಇದು ಬಂದಿದ್ದು ಮರಾಠಿ ಗ್ಯಾಂಗ್ ಆಗಿದ್ದರಿಂದ ಅವ್ರು ಮಾತಾಡಿರೋದು ಪೂರ್ತಿ ಮರಾಠಿಯಲ್ಲಿದೆ. ಬಟ್ ಎಕ್ಸ್ಪೆರಿಮೆಂಟ್ ಹಾಗೂ ಅದು ಎಕೋ ಆಗೋದನ್ನ ನಾವು ಕೇಳಿಸ್ಕೋಬೋದು. आवाज येत त्याचा नॅचरल डॉली बी DVD DTS होम थिएटर समजून आवाज
ಮುಂದೆ ತಿಂಡಿ ಮುಗಿಸಿ ಹೊರಟಂಥ ಜಾಗ ಇಬ್ರಾಹಿಂ ರೋಜಾ. ಹೋದರೆ ಹೋಗ್ಬೋದು ಅಥವಾ ಇದನ್ನು ಸ್ಕಿಪ್ ಮಾಡ್ಬೋದು. ಬಿಜಾಪುರದಲ್ಲಿ ಸಾಧಾರಣವಾಗಿ ಅರ್ಧ ದಿನ ಸಾಕಾಗುತ್ತೆ ನಮಗೆ. ನನಗೆ ಟೈಮ್ ಇತ್ತು ಅಂತ ಈ ಬಾರಾಕಮಾನ ಅನ್ನೋ ಒಂದು ಜಾಗಕ್ಕೆ ಹೋಗಿದ್ದೀನಿ. ಇಲ್ಲೂ ಅಷ್ಟೇ ಗೋವಿಂದಾಯ ನಮಃ ಅಂತ ಒಂದು ಕನ್ನಡ ಮೂವಿ ಶೂಟಿಂಗ್ ಆಗಿದೆ. ನೀವು ಬೇಕಿದ್ದರೆ ಹೋಗ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇದಾದ ನಂತರ ಊಟನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಟ್ರೈನ್ ಹತ್ಕೊಂಡು ನಾನು ಬಂದೆ. ಇದಾಗಿತ್ತು ನನ್ನ 3 ದಿನದ ನಾರ್ತ್ ಕರ್ನಾಟಕ ಪ್ರವಾಸನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.